ತಲಾಖ್ ಬಗ್ಗೆ ಬೇರೆ ಹೆಸರು ಮಾಡ್ತಾರೆ. ಮತ್ತು ಅವ್ರ ಜೊತೆನೂ ಕೂಡ ಒಡನಾಟ ಇತ್ತು. ಇಲ್ಲಿ ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಿದ್ವಿ. ಮರಿಗೌಡರು ಆಮೇಲೆ ರಂಗನಾಥ್ ಅವರ ಬಗ್ಗೆನೂ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲ ಕಾರ್ಯಕ್ರಮದಲ್ಲೂ ನಾವು ಭಾಗಿನೇ ಆಗಿದ್ವಿ. ಮತ್ತು ಒಳ್ಳೆಯ ರೀತಿಯಂತೂ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ವಿ. ಅದೇ ದಿಕ್ಕಿನಲ್ಲಿ ಈಗ ಶರಣಪ್ಪ ತಲಾಖರು ಎಲ್ಲ ಜನರ ಮಧ್ಯದಲ್ಲಿ ಹೋರಾಟ ಮಾಡಿದ ಮನುಷ್ಯ. ಅವನಿಗೆ ಯಾವ ಜಾತಿನೂ ಇಲ್ಲ, ಯಾವ ಪಂಥನೂ ಇಲ್ಲ, ಯಾವುದೂ ಇಲ್ಲ. ದಿಟ್ಟ ಹೋರಾಟಗಾರನ. ಅಂಥವ್ರ ಬಗ್ಗೆ ಈಗ ಒಳ್ಳೆ ಇಂಥ ಒಂದು ಅವಕಾಶ ಈ ಸಿದ್ದರಾಮಯ್ಯವರಾಗಲಿ, ಶರಣಬಸಪ್ಪವರಾಗಲಿ, ಖರ್ಗೆ ಸಾಹೇಬರಾಗಲಿ ಇವತ್ತು ಆ ಮನುಷ್ಯಗೆ ಆ ಪಾನ ಸಂಯಮ ನಿಗಮದ್ದೇನು ಕೊಟ್ಟಲ್ಲ, ಅಥವಾ ಒಂದು ಡ್ರಾಪನ್ನು ಕೂಡ ಮುಟ್ಟಿದವಾದವು. ಅದನ್ನು ಚಾಯ್ಸ್ ಮಾಡಿ ಕೊಟ್ಟಾರ ಅಂತ ನನಗೆ ಅನ್ನಿಸ್ತು. ಯಾಕಂದ್ರೆ ಇವತ್ತು ಯಾವುದೇ ಊರಲ್ಲಿ ಹೋಗಿ ನೀವು ಕುಡಿಬೇಡ್ರಿ ಅಂತ ಹೇಳ್ಬೇಕಾದ್ರೆ ಅದಲ್ಲ, ನೀವು ಹೇಳ್ಬೇಕಾದ್ರೆ ಈಗ 4 ಪಟ್ಟು ಇರ್ತಾವೆ. ಒಳ್ಳೆಯ ವ್ಯಕ್ತಿತ್ವ ರೂಪಿಸ್ಕೊಂಡಂಥ ಮನುಷ್ಯ. ಇವತ್ತು ಅಂಥ ವ್ಯಕ್ತಿಗೆ ಇವತ್ತು ಆತನ ಕೊನೆ ಸಮಯ ಈಗ ಮೋಸ್ಟ್ಲಿ ಆತನ 50-60-70 ಜೂನಿಯರ್ ಅದೇ ಅಷ್ಟೇ ಇರಬೇಕು. ಆದರೂ ಇಂಥ ಸಮಯದಲ್ಲಿ ಎಲ್ಲರೂ ಕೂಡ ಇವತ್ತು ಆತನ ಒಂದು ಕಾರ್ಯನ ನೆಚ್ಚಿಕೊಂಡು ಇವತ್ತು ಅಭಿಮಾನದಿಂದ ಇವತ್ತು ಶರಣಪ್ಪವ್ರನ್ನ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಮೇಲಾಗಿ ಇವತ್ತು ಕರ್ನಾಟಕ ಸರ್ಕಾರ ಅವರಿಗೆ ರಾಜ್ಯ ಸಚಿವ ಸ್ಥಾನಮಾನನೂ ಕೂಡ ಕೊಟ್ಟಿದೆ. ನಾವೇನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಸಮುದಾಯದ ಸ್ನೇಹಿತರು ಈಗಾಗಲೇ ಎಲ್ಲ ಮಾತಾಡಿದ್ದಾರೆ. ಭಾಳ ನಾನು ಮೊದಲಿಗೆ ಇದೇನು ಆಯೋಜನೆ ಮಾಡಲಿಕ್ಕೆ ಏನು ಯುವಕರ ಮತ್ತು ಹಿರಿಯರ ಮಾರ್ಗದರ್ಶನ ಇವೆರಡೂ ಸೇರಿ ಏನು ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆದುಕೊಳ್ತಾ ಇದ್ದೀನಿ. ನಾನು ಫೋನ್ ಮಾಡಿದಾಗ ರಂಗನಾಥ್ ಅವರು ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಕೊಂಡಿದ್ವಿ. ಮೊದಲಿಗೆ ಇಲ್ಲಿ ಒಂದು ಹುದ್ದೆಯನ್ನು ಅಲಂಕರಿಸಿದಾಗ ಕೆಲವೊಂದು ಸ್ನೇಹಿತರು ನಾವು ಮಾತಾಡಿಕೊಂಡು ಎಲ್ಲರೂ ಸೇರಿ ಅದು ಅತ್ಯದ್ಭುತವಾಗಿ ಇತಿಹಾಸದಲ್ಲಿ ಆ ಘಟನೆ ಉಳಿತದ ಆ ನಿಟ್ಟಿನಲ್ಲಿ ಮಾಡ್ಬೇಕಂತ ಹೇಳ್ಕೊಂಡು ಎಲ್ಲ ಯುವಕರು ಮತ್ತು ಹಿರಿಯರೆಲ್ಲ ಸೇರಿ ಅತ್ಯದ್ಭುತ ಕಾರ್ಯಕ್ರಮ ಮಾಡಿದ್ರು. ಅದನ್ನೇ ರಂಗನಾಥ್ ಅವರು ನೆನಪು ಮಾಡಿಕೊಂಡು ಇವತ್ತು ಎಲ್ಲರೂ ಸೇರಿದ್ರಿ. ಎಲ್ಲರ ಜೊತೆ